ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಶ್ರೀರಾಂಪುರ ಬಳಿ ನಡೆದಂಥ ಭೀಕರ ಅಪಘಾತದಲ್ಲಿ ಚಲಿಸ್ತಾ ಇದ್ದಂಥ ಕಾರು ಹಠಾತ್ತನೆ ಬೆಂಕಿ ಹೊತ್ಕೊಂಡು ಕಾರ್ನಲ್ಲಿದ್ದವರೆಲ್ಲ ಸಜೀವ ದಹನವಾಗ್ತಾರೆ. ನೋಡಿ, ಘಟನಾ ಸ್ಥಳಕ್ಕೆ ಬಂದಂಥ ಕುಟುಂಬದವರು ಒಂದು ಕಡೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಾರೆ. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿಬಿಡುತ್ತೆ. ಎಂಥ ವಿಧಿ ಅಂತ ಜವರಾಯನನ್ನು ಅನೇಕರು ಶಪಿಸಲಿಕ್ಕೆ ಮುಂದಾಗ್ತಾರೆ. ಬೆಳಗ್ಗೆ 5:15 ಸುಮಾರಿಗೆ ಈ ಹೃದಯ ವಿದ್ರಾವಕ ಘಟನೆಗೆ ಸ್ಥಳೀಯರು ಕೂಡ ಮಮ್ಮಲ ಮರಗ್ತಾರೆ. ಈ ಕುಟುಂಬ ಸದಸ್ಯರ ಜೀವ ಉಳಿಸ್ಲಿಕ್ಕೆ ಯಾರಿಂದನೂ ಸಾಧ್ಯವಾಗಲೇ ಇಲ್ವಲ್ಲಪ್ಪ ಅಂತ ಆ ಸ್ಥಳಕ್ಕೆ ಬಂದಂಥವರು ಮಾಧ್ಯಮಗಳ ಮುಂದೆ ಮಾಹಿತಿಯನ್ನು ಕೊಡಲಿಕ್ಕೆ ಮುಂದಾಗ್ತಾರೆ. ನೋಡಿ, ಇಂಥದ್ದೊಂದು ನ್ಯೂಸ್ ಕಳೆದ ದಿನ ಮಾಧ್ಯಮಗಳಲ್ಲಿ ಅನೇಕರು ನೋಡಿರ್ತೀರಿ, ಕೇಳಿರ್ತೀರಿ. ಆ ಥರದ ನ್ಯೂಸ್ ಕೂಡ ನ್ಯಾಷನಲ್ ಮೀಡಿಯಾಗಳಲ್ಲಿ ಬಂದಿತ್ತು. ಆದರೆ ಈಗ ಹೇಳ್ತಾ ಇರೋದು ಇನ್ನೊಂದು ಆಘಾತಕಾರಿಯಾದಂಥ ಸ್ಟೋರಿ. ನೋಡಿ, ನಮ್ಮ ಸಮಾಜದಲ್ಲಿ ಇಂತಹ ಅನೇಕ ಮಹಿಳೆಯರು ಇರ್ತಾರೆ ಅನ್ನೋದಕ್ಕೆ ಆತಂಕಕಾರಿಯಾದಂಥ ಈ ಸ್ಟೋರಿಯೇ ಕಾರಣ. ಅತ್ತ ಇಡೀ ಕುಟುಂಬ ಇಹಲೋಕ ತ್ಯಜಿಸಿದೆ. ಇತ್ತ ಪತ್ನಿ ಮನೆಯಲ್ಲಿ ಎದೆ ಬಡಿದುಕೊಂಡು ಅಳ್ತಾ ಇದ್ದಾರೆ. ಆ ಹೆಣ್ಣು ಮಗಳು ಕಣ್ಣೀರು ಕಂಡು ದುಃಖಪಟ್ಟವರೆಲ್ಲರೂ ಕೂಡ ಇಂದು ಆಕೆಯ ಹೈಡ್ರಾಮವನ್ನು ಕಂಡು ಬೆರಗಾಗಿ ಹೋಗಿಬಿಟ್ಟಿದ್ದಾರೆ. ಒಬ್ಬೊಬ್ಬ ಎಂಥ ಕಿಲಾಡಿ ಹೆಂಗಸಪ್ಪ ಇವಳು, ಖತರ್ನಾಕಿದ್ದಾಳೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಸಲಿಗೆ ವಿಷಯ ಏನು ಅಂದರೆ, ಅಲ್ಲಿ 4 ಜನರ ಪ್ರಾಣವನ್ನು ತೆಗೆದಿದ್ದು ಇವಳೇ. ಅದು ಹೇಗೆ ಅನ್ನೋದಕ್ಕೆ ಒಂದು ಬೆಚ್ಚಿ ಬೀಳಿಸ್ತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ ಸ್ಟೋರಿ ಇಲ್ಲಿದೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ರಾಜಸ್ಥಾನದ ಅಜ್ಮೀರ್ನ ಶ್ರೀರಾಂಪುರದ ಬಳಿ ನಡೆದಂಥ ಅಪಘಾತ ಅಂದರೆ ಚಲಿಸ್ತಾ ಇದ್ದಂಥ ಹ್ಯಾಶ್ಬ್ಯಾಕ್ ಕಾರು ಹಠಾತ್ತನೆ ಬೆಂಕಿಯ ಉಂಡೆಯಾಗಿ ಸಿಡಿಯುತ್ತೆ. ಮಾಜಿ ಗ್ರಾಮದ ಪ್ರಮುಖ ಮೆಂಬರ್ ಸೇರಿದಂತೆ 4 ಜನರು ಸಜೀವ ದಹನವಾಗ್ತಾರೆ. ಇದು ಆಕಸ್ಮಿಕ ಘಟನೆಯಲ್ಲಿ ಭೀಕರ ಕೃತ್ಯದ ಪ್ರಕರಣ ಅನ್ನೋದು ತನಿಖೆಯಿಂದ ಕೊನೆಯದಾಗಿ ಬಯಲಾಗುತ್ತೆ. ಒಂದೇ ಕುಟುಂಬದ 4 ಜನರ ಜೀವವನ್ನು ತೆಗೆದು ಇದು ಅಪಘಾತ ಆಕಸ್ಮಿಕವಾಗಿ ನಡೆದಿದ್ದು ಅನ್ನುವಂತೆ ಬಿಂಬಿಸಿ ನಾಟಕವಾಡಿದಂಥ ಕೃತ್ಯದ ಹಿಂದಿನ ಮಾಸ್ಟರ್ ಮೈಂಡ್ ಈ ಮೃತರ ಪೈಕಿಯ ಮೊದಲ ಪತ್ನಿ ಅನ್ನೋದು ಈಗ ಗೊತ್ತಾಗಿರೋದು. ಘಟನೆ ಏನು ಅಂದರೆ, ಈ ಅಜ್ಮೀರ್ ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶ್ರೀರಾಂಪುರ ಗ್ರಾಮದ ಹೆದ್ದಾರಿಯಲ್ಲಿ ಸುಟ್ಟು ಕರಕಲಾದಂಥ ಸ್ಕಾರ್ಪಿಯೋ SUV ಪತ್ತೆಯಾಗತ್ತೆ. ವಾಹನದೊಳಗೆ 3 ಮತ್ತು ಹತ್ತಿರದ ಹೊಲದಲ್ಲಿ ಒಬ್ಬರು ಸೇರಿದಂತೆ ಒಟ್ಟು 4 ಜನರ ಸುಟ್ಟ ಮೃತದೇಹಗಳು ಪತ್ತೆ ಆಗ್ತವೆ. ರಾಮ್ ಸಿಂಗ್ ಚೌಧರಿ ಅವರು ಮಾಜಿ ಸರ್ಪಂಚ್ ಆಗಿದ್ದಂಥವ್ರು, ಪೂಸಿ ದೇವಿ ಅಂತ ರಾಮ್ ಸಿಂಗ್ ಅವರ ತಾಯಿ, ಸೂರ್ಯಜ್ಞಾನ ದೇವಿ ರಾಮ್ ಸಿಂಗ್ ಅವರ 2ನೇ ಪತ್ನಿ, ಮತ್ತು ಮಹಿಮಾ ಚೌಧರಿ ಚಿಕ್ಕಮ್ಮನ ಮಗಳು. ಆರಂಭದಲ್ಲಿ ಪೊಲೀಸರು ಇದನ್ನು ರಸ್ತೆ ಅಪಘಾತ ಅಂತ ಹೇಳಿ ಶಂಕಿಸಿದ್ರು. ಆದರೆ ಯಾವಾಗ FSL ಟೀಮ್ ಬರುತ್ತೆ, ಪೊಲೀಸ್ನವರ ತಂಡ ಬರುತ್ತೆ, ಅವ್ರಿಗೊಂದು ಅನುಮಾನ ಶುರು ಆಗಿಬಿಡುತ್ತೆ. ಆರಂಭದಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಿದಾಗ, ಆ ಕಾರ್ನಲ್ಲಿದ್ದಂಥ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಾಗ ಅಲ್ಲಿದ್ದಂಥ ದೇಹದ ಮೇಲಿನ ಸಣ್ಣ ಪುಟ್ಟ ಗಾಯಗಳು, ಇದು ಕೃತ್ಯ, ಇದು ಆಕಸ್ಮಿಕವಾದಂಥ ಅಪಘಾತ ಅಲ್ಲ ಅನ್ನೋದನ್ನ ಪತ್ತೆ ಹಚ್ತಾರೆ. ಒಂದು ಆರಂಭದಲ್ಲಿ ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಈ ಕೃತ್ಯ ಎಸಗಿದವರು ಮನೆಯಲ್ಲೇ 4 ಜನರ ಪ್ರಾಣವನ್ನು ತೆಗೆದು ನಂತರ ಸಾಕ್ಷ್ಯವನ್ನು ನಾಶಪಡಿಸಲಿಕ್ಕೆ ಈ ಮೃತದೇಹಗಳನ್ನು ಸ್ಕಾರ್ಪಿಯೋ ಕಾರಿಗೆ ತುಂಬಿಸಿ ಹೆದ್ದಾರಿಗೆ ತಂದು ಅಲ್ಲಿ ಬೆಂಕಿಯನ್ನು ಹಚ್ತಾರೆ. ನೋಡಿ, ಪೊಲೀಸ್ನವರು ತನಿಖೆಗೋಸ್ಕರ ಇದೇ ರಾಮ್ ಸಿಂಗ್ ಅವರು ಮನೆಗೆ ಹೋಗ್ತಾರಂತೆ. ಅವರ ಮೊದಲ ಪತ್ನಿ ಸುನೀತಾ ಗ್ರಾಮದ ಮಹಿಳೆಯರ ನಡುವೆ ಕುಳಿತುಕೊಂಡು ಜೋರಾಗಿ ಅಳ್ತಾ ಇದ್ದರೆ ಎದೆ ಬಡಿದುಕೊಂಡು ತೀವ್ರ ದುಃಖದಲ್ಲಿರೋ ಹಾಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ರಂತೆ. ತಾಯಿಗೆ ಎದೆ ನೋವು ಬಂದಿದ್ದರಿಂದ ರಾಮ್ ಸಿಂಗ್ ಆಸ್ಪತ್ರೆಗೆ ಕರೆದೊಯ್ತಾ ಇದ್ರು ಅಂತ ಪೊಲೀಸ್ನವ್ರಿಗೆ ಸುಳ್ಳು ಕಥೆಯನ್ನು ಕಟ್ಟಿ ಇದರ ದಾರಿಯನ್ನು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ಲಂತೆ. ಆರಂಭದಲ್ಲಿ ಪೊಲೀಸ್ನವರು ಕೂಡ ಇದೇ ರೀತಿಯಾಗಿ ಅಂದುಕೊಂಡಿದ್ದರು. ಯಾಕೆಂದರೆ ಮಾಧ್ಯಮಗಳಲ್ಲಿ ವರದಿಯಾಗಿದ್ದು ಕೂಡ ಅದೇ ರೀತಿಯಾಗಿ. ಅಲ್ಲಿನ ಕ್ಷಣದ ಭೀಕರತೆ ನೋಡಿ, ಈ ಥರದ ಪ್ರಾಣವನ್ನು ಕಳೆದುಕೊಂಡ್ಬಿಟ್ರು, ಕುಟುಂಬದವರು ಕೂಡ ಶೋಕ ಸಾಗರದಲ್ಲಿ ಮುಳುಗು ಹೋಗಿದ್ದಾರೆ ಅಂತೆಲ್ಲ ನ್ಯೂಸ್ನಲ್ಲಿ ಸುದ್ದಿ ಆಗ್ತಾಯಿತ್ತು. ಇವಳ ಬಗ್ಗೆ ಅನೇಕರು ಕನಿಕರ ಮರುಕವನ್ನು ಕೂಡ ವ್ಯಕ್ತಪಡಿಸಿದರು. ನೋಡಿ, ಅಜ್ಮೀರ್ ಪ್ಲೇಸ್ನ SP ಹರ್ಷವರ್ಧನ್ ಅಗರ್ವಾಲ್ ಅಂತ ಹೇಳಿ ಅವರ ನೇತೃತ್ವದ ತಂಡ ಕೌಟುಂಬಿಕ ಹಿನ್ನೆಲೆಯನ್ನು ಕೆದಕತ್ತೆ. ಆವಾಗ ಅಸಲಿ ಸತ್ಯ ಗೊತ್ತಾಗುತ್ತೆ. ಸೂಕ್ಷ್ಮವಾಗಿ ಅವರು ಬೇರೆ ಆ್ಯಂಗಲ್ನಲ್ಲೇ ತನಿಖೆ ನಡೆಸ್ತಾರೆ. ರಾಮ್ ಸಿಂಗ್ ಅವರಿಗೆ 2 ಪತ್ನಿಯರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರಂತೆ. ಈ ಮದುವೆ ವಿಷಯವಾಗಿಯೇ ಮನೆಯಲ್ಲಿ ದೀರ್ಘಕಾಲದ ಆಸ್ತಿ ಮತ್ತು ಕೌಟುಂಬಿಕ ವಿವಾದಗಳು ಯಾವಾಗಲೂ ಕೂಡ ನಡೀತಾನೆ ಇತ್ತಂತೆ. ಬುಧವಾರ ತಡರಾತ್ರಿಯೂ ಕೂಡ ಇವರು ಮನೆಯಲ್ಲಿ ಆಸ್ತಿ ಸಂಬಂಧಪಟ್ಟ ಹಾಗೆ ಮತ್ತು ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ 2 ಹೆಣ್ತಿರಲ್ವ, ಹಾಗಾಗಿ ಮನೆಯಲ್ಲಿ ಭೀಕರವಾದಂಥ ಜಗಳ ನಡೆಯುತ್ತೆ. ಈ ವೇಳೆ ಮೊದಲ ಪತ್ನಿ ಸುನೀತಾ ಏನು ಮಾಡ್ತಾರೆ ಮತ್ತು ಆಕೆಯ ಮಗಳು ಸರಿತಾ ಮತ್ತು ಅಪ್ರಾಪ್ತ ಮಗ ಸೇರಿ ಹರಿತವಾದಂಥ ಆಯುಧಗಳಿಂದ 4 ಜನರನ್ನು ಕೂಡ ಭೀಕರವಾಗಿ
ತುಂಡು ತುಂಡಾಗಿ ಮಾಡಿಬಿಡ್ತಾರೆ. ನೋಡಿ, ಗ್ರಾಮಸ್ಥರು ಕೊಟ್ಟಿರ್ತಕ್ಕಂಥ ಸುಳಿವು ಮತ್ತು ಈ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪೊಲೀಸ್ನವರು ಆರೋಪಿ ಸುನೀತಾ ಮತ್ತು ಆಕೆ ಇಬ್ಬರು ಮಕ್ಕಳನ್ನು ವಶಕ್ಕೆ ಪಡಿತಾರೆ. ಈ ಒಂದು ಕೃತ್ಯಕ್ಕೆ ಸಂಬಂಧಿಸಿದಂಥ ಮಾರಕಾಸ್ತ್ರಗಳನ್ನು ವಶಪಡಿಸ್ಕೊಳ್ತಾರೆ. ಹೆಚ್ಚಿನ ತನಿಖೆ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಈ ಹಂತಕಿಯ ಈ ಕ್ರೂರ ನಾಟಕ ಇದೆಯಲ್ಲ, ಇಡೀ ಗ್ರಾಮಸ್ಥರನ್ನು ಆತಂಕಕ್ಕೆ ದೂಡಿರೋದು, ಬೆಚ್ಚಿ ಬೀಳಿಸ್ತಕ್ಕಂಥ ಪ್ರಕರಣ. ನಮ್ಮ ಸ್ಥಳೀಯವಾಗಿಯೂ ನಮ್ಮ ಸುತ್ತಮುತ್ತಲೂ ಇದೇ ಥರದ ಅನೇಕ ಘಟನೆಗಳನ್ನು ಕೂಡ ಕೇಳ್ತಾ ಇರ್ತೀವಿ. ನೋಡಿ, ತನಿಖೆಯ ಸಮಯದಲ್ಲಿ ಪೊಲೀಸ್ ತಂಡ ಏನು ಮಾಡುತ್ತೆ ಅಂದರೆ, ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಎಲ್ಲರೂ ಅವ್ರ ಡಿಪಾರ್ಟ್ಮೆಂಟ್ನಲ್ಲಿ ಇರೋರೆಲ್ಲರೂ ಕೂಡ ರಾಮ್ ಸಿಂಗ್ ಅವರ ಮನೆ ಮತ್ತು ಹತ್ತಿರದ ಮನೆಗಳನ್ನು ಪರಿಶೀಲನೆ ಮಾಡ್ತಾರೆ. ಅವ್ರ ಮನೆಯೊಳಗೆ 2 ಇಟ್ಟಿಗೆಗಳ ಮೇಲೆ ಚಿಕ್ಕದಾದಂಥ ಕಲೆಗಳು ಕಂಡು ಬರುತ್ತೆ. ಅಂದರೆ ಈ ಬ್ಲಡ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ರಿಪೋರ್ಟ್ ತೆಗೆದುಕೊಳ್ತಾರೆ. ಮತ್ತು ಮನೆ ಮತ್ತು ಅಂಗಳದ ಕೆಲವು ಭಾಗಗಳನ್ನು ರೀಸೆಂಟಾಗಿ ತುಂಬ ಕ್ಲೀನಾಗಿ ತೊಳೆದಿರ್ತಕ್ಕಂಥ ಒಂದು ಚಿಹ್ನೆಗಳನ್ನು, ಅಂದರೆ ಕೆಲವೊಂದು ಪ್ರಮುಖವಾದಂಥ ಎವಿಡೆನ್ಸ್ಗಳನ್ನು ಪೊಲೀಸ್ನವ್ರು ಕೂಡ ಗಮನಿಸಿ FSL ಟೀಮ್ಗೆ ಹೇಳ್ತಾರೆ. ಅದನ್ನು ಕೂಡ ಚೆಕ್ ಮಾಡಲಾಗತ್ತೆ. ಅದನ್ನು ಕೂಡ FSL ಮುಖಾಂತರವಾಗಿ ಏನೆಲ್ಲ ಇದೆ ಇಲ್ಲ ಅನ್ನೋದನ್ನು ಕೂಡ ಕಂಡುಕೊಳ್ಳಲಾಗುತ್ತೆ. ಇನ್ನು ಈ ಮೃತದೇಹಗಳನ್ನು ಕಾರಿಗೆ ಸಾಗಿಸೋ ಮೊದಲು ಯಾವ ರೀತಿಯಾಗಿ ಹಿಂಸಾತ್ಮಕವಾದಂಥ ಹೋರಾಟ ಮನೆಯಲ್ಲಿ ನಡೆದಿರ್ಬೋದು ಅನ್ನೋದನ್ನು ತನಿಖಾಧಿಕಾರಿಗಳೇ ಒಂದು ರೀತಿಯಾದಂಥ ಆಶ್ಚರ್ಯವನ್ನು ವ್ಯಕ್ತಪಡಿಸಿರೋದು. ಅವ್ರ ಮನೆಯವರೆಲ್ಲರೂ ಕೂಡ ಒಂದು ರೀತಿಯಾಗಿ ಯಾವುದೋ ಕೋಲ್ಡ್ ಸಿನಿಮಾದಲ್ಲಿ ನಡೆದ ಹಾಗೆ ಎಲ್ಲರನ್ನು ತುಂಡು ಮಾಡೋದಿದೆಯಲ್ಲ, ಅದು ಈಗಾಗಲೇ ಗ್ರಾಮಸ್ಥರನ್ನು ಕೂಡ ಆತಂಕಕ್ಕೆ ದೂಡಿರೋದು. ಆದರೆ ಇದಕ್ಕಿಂತ ಹಿಂದೆಯೂ ಕೂಡ ನೋಡಿ, ಅವ್ರ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಈ ಮಾಜಿ ಸರ್ಪಂಚ್ ಇದ್ದಾರಲ್ಲ, ಅಲ್ಲಿ ಸರ್ಪಂಚ್ ಅಂತ ಹೇಳ್ತಾರೆ, ಮೆಂಬರ್ ಅಥವಾ ಅಧ್ಯಕ್ಷರಿಗೆ ವೈಯಕ್ತಿಕ ದ್ವೇಷದಿಂದಾಗಿ ನನಗೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿಕೊಂಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭದ್ರತೆ ಕೋರಿದ್ರಂತೆ. 2024ರಲ್ಲಿ ಅವರಿಗೆ ಸೆಕ್ಯೂರಿಟಿನೂ ಕೂಡ ಒದಗಿಸಲಾಗಿತ್ತಂತೆ. ಆದರೆ ಅದಾದಮೇಲೆ ಸ್ವಲ್ಪ ದಿನಗಳ ನಂತರ ಎಲ್ಲವೂ ಸರಿ ಹೋಯಿತು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಅದನ್ನು ಮತ್ತೆ ವಾಪಸ್ ತಗೊಂಡಿದ್ದಾರೆ. ಇನ್ನು ವಿಚಿತ್ರ ಅಂದರೆ, ಈ ಘಟನೆಯ ಬಗ್ಗೆ ಕುಟುಂಬ ಸದಸ್ಯರು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಮನೇಲಿ ತನಿಖೆ ಮಾಡಿದಾಗ ಗೊತ್ತಾಗಿರೋದು. ಒಬ್ಬರು ಒಂದೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇದೊಂದು ಅನ್ಯೂಶುವಲ್ ಆ್ಯಕ್ಟಿವಿಟೀಸ್ಗಳನ್ನೆಲ್ಲವನ್ನೂ ಕೂಡ ಪೊಲೀಸ್ನವ್ರು ಗಮನಿಸಿದಾಗ ಅನುಮಾನ ದಟ್ಟವಾಗ್ತಾ ಹೋಗ್ತಾ ಇರೋದು. ಯಾಕೆಂದರೆ ತನಿಖಾಧಿಕಾರಿಗಳು ಅವ್ರು ಹೇಳೋ ಪ್ರಕಾರ ಮನೆಗೆ ಹೋದಾಗೆ ಸುನೀತಾ ಒಳಗೆ ನಾಟಕ ಮಾಡ್ತಾಯಿದ್ರು, ಅದು ತುಂಬ ನ್ಯಾಚುರಲ್ ಆಗಿರಲಿಲ್ಲ ಅವ್ರ ಕಣ್ಣೀರು ಅಂತ ಒಂದು ಕಡೆ. ಅವ್ರ ಮಗ ಭಾಳ ರಿಲ್ಯಾಕ್ಸ್ಡಾಗಿ ಚಹಾ ಕುಡಿತಾ ಇರೋದು ಕೂಡ ಕಂಡು ಬರ್ತಾ ಇತ್ತಂತೆ. ಈಗ ಸುನೀತಾ ಬೆಂಕಿ ಹೊತ್ಕೊಂಡ ವಾಹನ ಪತ್ತೆಯಾದ ಸ್ಥಳದ ಬಳಿ ಆರಂಭದಲ್ಲಿ ಯಾವಾಗ ಈ ಘಟನೆ ನಡೀತೋ ಆವಾಗ ಈ ಆರೋಪಿಗಳು ಯಾರು ಕೂಡ ಒಂದು ಸ್ಥಳಕ್ಕೆ ಬೇಗ ಹೋಗಿರಲಿಲ್ವಂತೆ. ತುಂಬ ಟೈಮ್ ತೊಗೊಂಡಿದ್ದಾರೆ. ಯಾಕೆ ಏನು ಸ್ವಲ್ಪ ಮೆಂಟಲಿ ಅವರು ಪ್ರಿಪೇರ್ಡ್ ಆಗಬೇಕಲ್ವ, ಆ ಕಾರಣಕ್ಕೆ ಇರಬೇಕು ಗೊತ್ತಿಲ್ಲ. ಬಟ್ ಈ 4 ಜನರು ಇದಾರಲ್ಲ, ಇವರೆಲ್ಲರೂ ಕೂಡ ಆರೋಪಿಗಳು. ಅವರು ಹರಿತವಾದಂಥ ಒಂದು ಕೃಷಿಗೆ ಬಳಸ್ತಕ್ಕಂಥ ಆಯುಧವನ್ನು ಬಳಸಿ ಈ ಥರದೊಂದು ಕೃತ್ಯ ಮಾಡಿದ್ದಾರೆ ಅನ್ನೋದನ್ನು ಶಂಕಿಸಿ ಅದನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅದನ್ನೆಲ್ಲವನ್ನು ಕೂಡ ಅವರು ವಿಚಾರಣೆ ವೇಳೆ ಒಪ್ಕೊಳ್ತಾರೆ. ಆ ಗಂಟಲನ್ನು ಸೀಳಿರೋದು ತುಂಬ ಆಘಾತಕಾರಿಯಾದಂಥ ವಿಷಯಗಳು. ಅದಾದ ಮೇಲೆ ಟ್ರ್ಯಾಕ್ಟರ್ನಿಂದ ಡೀಸೆಲನ್ನು ಸ್ಟೈಫೈ ಮಾಡಿ ಅದನ್ನು ತಗೊಂಡು ಅದನ್ನು ಸ್ಕಾರ್ಪಿಯೋ SUVಗೆ ತುಂಬಿಸಿ ಸಾಕ್ಷ್ಯನಾಶ ಮಾಡೋ ಪ್ರಯತ್ನದಲ್ಲಿ ಮನೆಯಿಂದ ಒಂದು 500 ಮೀಟ್ರ್ ದೂರ ಆ ಗಾಡಿಯನ್ನು ಓಡಿಸ್ಕೊಂಡು ಅಲ್ಲಿ ಬೆಂಕಿ ಹಚ್ಚಿ ಮನೆಗೆ ವಾಪಸ್ ಬಂದಿರೋದು ಅವರು. ಇನ್ನು ಪೊಲೀಸರು ರಾಮ್ ಸಿಂಗ್ ಮನೆಗೆ ಹೋದಾಗ ಅವ್ರ ಮೊದಲ ಪತ್ನಿ ಅವರು ತಮ್ಮ ತಾಯಿಯೊಂದಿಗೆ ಆಸ್ಪತ್ರೆ ಹೋಗಿದ್ದರು, ಅವರಿಗೆ ಎದೆ ನೋವಿತ್ತು ಅಂತಲೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಎದೆ ನೋವಿದ್ದ ಕಾರಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪರಾರಿ ಆಗಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಬಟ್ ಈಗ ತನಿಖೆ ನಂತರ ಎಲ್ಲವೂ ಕೂಡ ಬಟಾಬಯಲಾಗಿದೆ. ಮಾಡಿದ ತಪ್ಪಿಗೆ ಈಗ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿದೆ. ಬಟ್ ಸಮಾಜ ಯಾವ ರೀತಿಯಾಗಿದೆ, ಸಾಂಸಾರಿಕ ಕಲಹಗಳು ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಒಂದು ಜೀವದ ಬೆಲೆಯೂ ಕೂಡ ಇಲ್ಲದಂತೆ ಪ್ರಾಣವನ್ನು ಕೂಡ ತೆಗಿಲಿಕ್ಕೆ ಯಾವ ರೀತಿಯ ಹಂತಕ್ಕೂ ಕೂಡ ಹೋಗಿಬಿಡ್ತಾರೆ ಅನ್ನೋದಕ್ಕೆ ಈ ಥರದ ಘಟನೆಗಳೇ ಸಾಕ್ಷಿ ಆಗ್ತವೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.